ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಾಸ್ಟ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿಯಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡೋದು, ಅದು ಕೂಡ ಯಾವುದೇ ಒಂದು ಅಡಿಷ್ನಲ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡದೆ ಯಾವ ರೀತಿಯಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಕೊನೆಯ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಂತ ಹೇಳಿದರೆ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಒಂದು ಸೆಟ್ಟಿಂಗ್ಸ್ನ ನೀವು ಎನೇಬಲ್ ಮಾಡಿರಬೇಕಾಗುತ್ತೆ. ಸೊ ಮೊದಲಿಗೆ ನಿಮ್ಮ ಒಂದು ಸಿಸ್ಟಮಲ್ಲಿರುವ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ಸೊ ಅಲ್ಲಿ ನಿಮಗೆ ಗೇಮಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ರೆಕಾರ್ಡ್ ಗೇಮ್ಸ್ ಕ್ಲಿಪ್ಸ್ ಸ್ಕ್ರೀನ್ಶಾಟ್ ಅಂತ ಇದೆ. ಇದು ಆನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆನಲ್ಲಿ ಇರಬೇಕಾಗುತ್ತೆ ಅದು. ನಂತರ ಸೆಕೆಂಡ್ ಆಪ್ಷನ್ ಕ್ಯಾಪ್ಚರ್ಸ್ ಅಂತ ಇದೆ. ನೀವು ಅದನ್ನು ಸೆಲೆಕ್ಟ್ ಮಾಡಿದರೆ ಫುಲ್ ಕೆಳಗಡೆ ಬಂದರೆ ನಿಮಗೆ ವಿಡಿಯೋ ಫ್ರೇಮ್ ಸೈಜ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ 30 ಫ್ರೇಮ್ ಪರ್ ಸೆಕೆಂಡ್ ಆ್ಯಂಡ್ 60 ಫ್ರೇಮ್ ಪರ್ ಸೆಕೆಂಡ್ ಇರುತ್ತೆ. ಅಲ್ಲಿ 30 ಇಟ್ಕೊಳ್ಳಿ. ನಂತರ ವಿಡಿಯೋ ಕ್ವಾಲಿಟಿ ಇದು ಹೈಯಲ್ಲಿ ಇಟ್ಕೊಳ್ಳಿ, ಹೈ ಕ್ವಾಲಿಟಿಯಲ್ಲಿ ಇಟ್ಕೊಳ್ಳಿ. ಓಕೆ. ಸೊ ನಂತರ ನೀವು ಯಾವ ಒಂದು ಸಾಫ್ಟ್ವೇರ್ ಇದ್ದು ಸ್ಕ್ರೀನ್ ರೆಕಾರ್ಡ್ನ ಮಾಡಬೇಕಂತ ಅಂದ್ಕೊಂಡಿರ್ತೀರ ಆ ಒಂದು ಸಾಫ್ಟ್ವೇರ್ನ ನೀವು ಮೊದಲಿಗೆ ಓಪನ್ ಮಾಡಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗೇಮಿಂಗ್ ಇದ್ದು ಏನಾದರೂ ಸ್ಕ್ರೀನ್ ರೆಕಾರ್ಡ್ನ ಮಾಡಬೇಕಂತ ಅಂದ್ಕೊಂಡಿದ್ರೆ ಆ ಒಂದು ಗೇಮ್ನ ನೀವು ಮೊದಲಿಗೆ ಓಪನ್ ಮಾಡಿರಬೇಕಾಗುತ್ತೆ. ಸೊ ಆ ರೀತಿ. ಸೊ ನಾನಿವಾಗ ಕ್ರೋಮ್ ಬ್ರೌಸರ್ ಇದ್ದು ಸ್ಕ್ರೀನ್ ರೆಕಾರ್ಡ್ನ ಮಾಡಬೇಕಂತ ಅಂದ್ಕೊಂಡಿರ್ತೇನೆ. ಸೊ ಮೊದಲಿಗೆ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿರಬೇಕಾಗುತ್ತೆ. ಓಕೆ. ಸೊ ನಂತರ ನೀವೊಂದು ಶಾರ್ಟ್ಕಟ್ ಕೀನ ಎಂಟರ್ ಮಾಡಬೇಕಾಗುತ್ತೆ. ವಿಂಡೋಸ್ ಕೀ +Alt+R. ಸೊ ಇದನ್ನು ಎಂಟರ್ ಮಾಡಿ. ಸೊ ಆಗ ನೋಡ್ತಾ ಇದ್ದೀರಾ ಸ್ಕ್ರೀನ್ ರೆಕಾರ್ಡ್ ಇವಾಗ ಆಗ್ತಾ ಇರುವಂಥದ್ದು. ಸೊ ನಿಮಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಸಾಕು ಅಂತ ಅನಿಸಿದರೆ ನಿಮಗೆ ಅಲ್ಲಿ ಸ್ಟಾಪ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ಸಾಕು, ವಿಡಿಯೋ ರೆಕಾರ್ಡ್ ಆಗೋದು ಸ್ಟಾಪ್ ಆಗುತ್ತೆ. ನಂತರ ನಿಮಗೆ ಆ ಒಂದು ವಿಡಿಯೋನ ನೋಡಬೇಕಂತ ಹೇಳಿದರೆ ನಿಮಗೆ ಪಾಪಪ್ ನೋಟಿಫಿಕೇಷನ್ ಬರುತ್ತೆ. ಆ ಒಂದು ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ವಿಡಿಯೋ ಎಲ್ಲಿದೆ ಆ ಒಂದು ಲೊಕೇಶನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಆ ಒಂದು ವಿಡಿಯೋನ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿರೋ ವಿಡಿಯೋನ ನೀವು ಅಲ್ಲಿಂದ ಪ್ಲೇ ಮಾಡಿ ನೋಡ್ಕೋಬಹುದು. ಸೊ ಈ ಒಂದು ಮೆಥಡಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಾಫ್ಟ್ವೇರ್ನ ನೀವು ಓಪನ್ ಮಾಡಿ ಅಲ್ಲಿ ನೀವು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೋಬಹುದು. ನೀವು ಲ್ಯಾಪ್ಟಾಪ್ ಹೋಮ್ ಸ್ಕ್ರೀನಲ್ಲಿ ಇದ್ದು ನೀವು ಸ್ಕ್ರೀನ್ ರೆಕಾರ್ಡ್ನ ಮಾಡಬೇಕಂತ ಹೇಳಿದರೆ ಈ ಒಂದು ಮೆಥಡಲ್ಲಿ ನಿಮಗೆ ಆಗೋದಿಲ್ಲ. ನೀವು ಅದಕ್ಕೆ ಯಾವುದಾದ್ರೂ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಮೆಥಡಲ್ಲಿ ನೀವು ಯಾವುದಾದ್ರೂ ಒಂದು ಸಾಫ್ಟ್ವೇರ್ನ ಓಪನ್ ಮಾಡಿ ಅಲ್ಲಿ ನೀವು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮನೋಜ್. ಮತ್ತೊಮ್ಮೆ ಸಿಗೋಣ.